ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೊಂದು ಪುಟ್ಟ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ, ನೋಡಿ, ನಮ್ಮ ಕರ್ಮಗಳು ಸವದಿಲ್ಲ ಅಂತ ಯಾರು ನೊಂದ್ಕೊತಾ ಇರ್ತೀರ. ನಮಗೆ ನಿಜವಾಗ್ಲೂ ನಾವು ಎಷ್ಟು ಕರ್ಮ ಮಾಡಿದ್ದೀವೋ, ಎಷ್ಟು ಜನ್ಮದ ಪಾಪ ಮಾಡಿದ್ದೀವೋ ಅಂತ ಕೊರಗ್ತಾ ಇರ್ತೀರಲ್ವ. ಅಂಥವ್ರಿಗೆ ಒಂದು ಸರಳವಾದ ಪರಿಹಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವಾಗಲೂ ಅಷ್ಟೇ, ನಾವು ಮಾಡ್ದಿರೋ ಅಂಥ ತಪ್ಪಿಗೆ ಕೆಲವೊಂದು ಟೈಮ್ಗಳಲ್ಲಿ ನಮಗೆ ಶಿಕ್ಷೆ ಆಗ್ತಾ ಇರುತ್ತೆ. ಅಂದರೆ ಮನೆಗಳಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ನೆರವೇರ್ತಾ ಇರಲ್ಲ. ನಾನು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದರೂ ನಮಗೆ ಅದೃಷ್ಟ ಅನ್ನೋದು ಬರ್ತಿಲ್ಲ, ಒಳ್ಳೆ ಕೆಲಸ ಸಿಗ್ತಿಲ್ಲ, ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ, ಅಥವಾ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ನಾನಾ ರೀತಿ ಸಮಸ್ಯೆಗಳಿಂದ ಕರ್ಮನ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಅಂದರೆ, ಆ ಕರ್ಮಗಳು ನಿವಾರಣೆ ಆಗಬೇಕು ಅಂದರೆ ನಾನು ನಿಮಗೆ ಹೇಳ್ಕೊಡೋವಂಥ ಪುಟ್ಟ ತಂತ್ರನ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಎಂಥದ್ದೇ ಕರ್ಮಗಳಿದ್ರೂ ಅದು ಒಂದು ರೀತಿಲಿ ಬಗೆಹರಿತಾ ಬರುತ್ತೆ. ಅಂದರೆ ಇವತ್ತು ನೀವು ಮಾಡಿದ ತಕ್ಷಣ ನಾಳೆನೇ ಬಗೆಹರಿದು ಬಿಡುತ್ತೆ ಅಂತಲ್ಲ. ನೀವು ಪ್ರಯತ್ನ ಪಟ್ಟು ಮಾಡಿದಾಗ ಖಂಡಿತವಾಗ್ಲೂ ಈ ಪ್ರಯತ್ನ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ಇದನ್ನು ದೊಡ್ಡವರು ಸಹ ಎಂತೆಂಥ ಶ್ರೀಮಂತರು ಕೂಡ ಮಾಡ್ತಿದ್ದಾರೆ ಅಂತ ನನಗೆ ದೇವಸ್ಥಾನದಲ್ಲಿ ಒಬ್ಬರು ಪುರೋಹಿತರು ಹೇಳಿದ್ರು. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೀವು ಶ್ರೀಮಂತರಾಗಬೇಕು ಜೀವನದಲ್ಲಿ. ನಾವು ಎಲ್ಲರಂಗೆ ಮನೆ ಕಟ್ಟಬೇಕು, ಕಾರ್ ತೊಗೊಬೇಕು, ಆರೋಗ್ಯ ಚೆನ್ನಾಗಿರಬೇಕು. ನಮ್ಮ ಜೀವನದಲ್ಲಿ ಅಟ್ಲೀಸ್ಟ್ ಏನೂ ಆಗಲಿಲ್ಲ ಅಂದ್ರೂ ನೆಮ್ಮದಿ ಆದಂಥ ಒಂದು ಜೀವನನ ನಾವು ನಡೆಸಬೇಕು ಅಂತ ಅಂದರೆ, ನೀವು ಸಹ ಅವಮಾನನ ಬಿಟ್ಟು, ನಾಚಿಕೆನ ಬಿಟ್ಟು, ಅಥವಾ ನಮ್ಮ ಜೀವನದಲ್ಲಿ ನಾವು ಇದೇ ರೀತಿ ಬಾಳಬೇಕು ಅನ್ನೋ ಆಸೆ ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ನಾನು ಹೇಳೋ ಅಂಥದ್ದನ್ನ ನೀವು ಮಾಡ್ಕೊಬೇಕಾಗುತ್ತೆ. ನಾಚಿಕೆ ಪಡಬಾರ್ದು, ಅವಮಾನ ಅಂದ್ಕೊಬಾರ್ದು. ಇದರಲ್ಲಿ ನೀವು ಪೂರ್ಣ ಪ್ರತಿಫಲ ಪಡಿಬೇಕು ಅಂದರೆ ಇದನ್ನು ನೀವು ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ. ಏನಪ್ಪ ಅದು ಅಂತ ಅಂದರೆ, ನೋಡಿ, ಇದನ್ನು ನಿಮಗೆ ಮುಜುಗರ ಆಗ್ಬೋದೇನೋ ಅಥವಾ ಬೇಜಾರಾಗ್ಬೋದೇನೋ, ಏನಪ್ಪ ಈ ರೀತಿ ಹೇಳ್ಕೊಡ್ತಿದ್ದಾರೆ ಅಂತ. ಖಂಡಿತವಾಗ್ಲೂ ಇದನ್ನು ನೀವು ಒಮ್ಮೆ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೆ ನಿಮ್ಮ ಜೀವನದಲ್ಲಿ ಅಂದ್ಕೊಂಡಿರೋಂಥ ಕಾರ್ಯಗಳು ಯಾವುದೇ ಇರ್ಬೋದು, ಅದಕ್ಕೆ ಯಾವುದೋ ರೂಪದಲ್ಲಿ ನಿಮಗೆ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ, ಹಣಕ್ಕೆ ದಾರಿ ಮಾಡಿಕೊಡುತ್ತೆ, ಗೌರವಕ್ಕೆ ದಾರಿ ಮಾಡಿಕೊಡುತ್ತೆ, ಮತ್ತು ನಿಮಗೆ ಪ್ರೀತಿ ವಿಶ್ವಾಸಕ್ಕೆ ದಾರಿ ಮಾಡಿಕೊಡುತ್ತೆ. ಏನು ಅಂತ ಅಂದರೆ, ನೀವು ಯಾವುದೇ ಒಂದು ದೇವಸ್ಥಾನ ಇರ್ಬೋದು, ದೊಡ್ಡದಿರ್ಬೋದು, ಅಥವಾ ನನ್ನ ಪ್ರಕಾರ ಚಿಕ್ಕ ದೇವಸ್ಥಾನಗಳಾದರೆ ನಿಮಗೆ ಮುಜುಗರ ಆಗ್ಬೋದು. ಯಾಕಂದರೆ ಅಲ್ಲಿ ನಿಮಗೆ ಗೊತ್ತಿರೋ ಅಂಥವ್ರು ಇರ್ತಾರೆ, ಅಥವಾ ನಿಮ್ಮ ಫ್ಯಾಮಿಲಿಯವರು ಬರ್ತಾ ಇರ್ಬೋದು, ನಿಮ್ಮ ಸ್ನೇಹಿತರು ಬರ್ತಾ ಇರ್ಬೋದು. ಆವಾಗ ನಿಮಗೆ ನಾಚಿಕೆ ಆಗ್ಬೋದು ಅಥವಾ ಅವಮಾನ ಅಂತ ಅನ್ಸ್ಕೊಬೋದು. ಅದಕ್ಕೆ ನೀವು ನಿಮಗೆ ಗೊತ್ತಿಲ್ಲದಿರೋ ಅಂಥ ಜನರು ಜನರು ಓಡಾಡದೇ ಇರೋ ಅಂಥ ಒಂದು ಕ್ಷೇತ್ರಕ್ಕೆ ಹೋಗ್ಬೋದು. ಅದರಲ್ಲೂ ಮುಖ್ಯವಾಗಿ ಗುರುವಿನ ಕ್ಷೇತ್ರ ಇರ್ಬೋದು, ಶನಿದೇವರ ಕ್ಷೇತ್ರ ಇರ್ಬೋದು, ಇಲ್ಲ ಆಂಜನೇಯನ ಕ್ಷೇತ್ರ ಇರ್ಬೋದು, ಇಲ್ಲ ವಿಷ್ಣುವಿನ ಕ್ಷೇತ್ರ ಇರ್ಬೋದು. ಇಂಥ ಕ್ಷೇತ್ರಗಳಿಗೆ ಅಥವಾ ಅಮ್ಮನವರ ಕ್ಷೇತ್ರಗಳಿಗೆ ನೀವು ಹೋಗಿ ಏನು ಮಾಡಬೇಕು ಅಂತ ಅಂದರೆ, ನೋಡಿ ಸ್ನೇಹಿತರೆ, ಅದರಲ್ಲೂ ಮುಖ್ಯವಾಗಿ ನಾನು ಹೇಳ್ಕೊಡೋ ಅಂಥದ್ದು ಇದನ್ನು ನೋಡಿ. ನೀವು ಏನಪ್ಪ ಈ ರೀತಿಯೆಲ್ಲ ಹೇಳ್ಕೊಡ್ತಾರೆ ಅಂತ ಖಂಡಿತವಾಗ್ಲೂ ನನ್ನನ್ನು ತಪ್ಪಾಗಿ ಭಾವಿಸ್ಬೇಡಿ. ಯಾಕಂದರೆ ನಾನು ಹೇಳ್ಕೊಡೋದು ಯಾವುದೇ ರೀತಿಯೇ ಆಗಲಿ ಒಂದು ದೊಡ್ಡವರು ಹೇಳಿ ಅದರಿಂದ ಅನುಭವ ಪಡೆದಿರೋ ಅಂಥವ್ರನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಏನಪ್ಪ ಅಂತ ಅಂದರೆ, ನಾನು ಹೇಳಿರೋಂಥ ದೇವಸ್ಥಾನಗಳಿಗೆ ನೀವು ಹೋಗಿ ನಿಮಗೆ ನಾಚಿಕೆ ಅನಿಸಿದ್ರೆ ನೀವು ಮುಖನ ಫುಲ್ಲು ಕವರ್ ಮಾಡ್ಕೊಂಬಿಡಿ. ಒಂದು ಕರ್ಚಿಪಿಂದಲೋ ಅಥವಾ ಒಂದು ಬಟ್ಟೆಯಿಂದಲೋ ನಿಮ್ಮ ಮುಖನ ನೀವು ಫುಲ್ಲು ಕವರ್ ಮಾಡಿಕೊಂಡು ಯಾವುದಾದ್ರೂ ದೇವಸ್ಥಾನಗಳಿರ್ಬೋದು, ಆ ದೇವಸ್ಥಾನಗಳಲ್ಲಿ ನೀವು ದೇವಸ್ಥಾನದಲ್ಲಿ ಭಿಕ್ಷೆನ ಬಿಡಬೇಕಾಗುತ್ತೆ. ಅಂದರೆ ನೀವು ದೇವಸ್ಥಾನದ ಮುಂದೆ ಇರ್ಬೋದು ಅಥವಾ ದೇವಸ್ಥಾನದಲ್ಲಿ ಬರೋವಂಥ ಸದಸ್ಯರ ಜೊತೆ ನೀವು ಭಿಕ್ಷೆನ ಬೇಡಬೇಕಾಗುತ್ತೆ. ಆ ಭಿಕ್ಷೆನ ನೀವು ಯಾವ ರೀತಿ ಬಿಡಬೇಕು ಅಂತ ಅಂದರೆ, ನನಗೆ ಏನೂ ಇಲ್ಲ, ನನ್ನ ಜೀವನದಲ್ಲಿ ನಾನು ಏನೂ ಪಡ್ಕೊಂಡಿಲ್ಲ, ಖಂಡಿತವಾಗ್ಲೂ ನನಗೆ ಏನೂ ಸಿಕ್ಕಿಲ್ಲ ಈ ಜನ್ಮದಲ್ಲಿ, ನನಗೆ ಎಲ್ಲ ತುಂಬಾ ಸೋತಿದ್ದೀನಿ ಜೀವನದಲ್ಲಿ, ನನಗೆ
ನನಗೆ ಅಂತ ಯಾರೂ ಇಲ್ಲ, ಭಗವಂತ ನೀನು ನನ್ನನ್ನು ಕೈ ಹಿಡಿ, ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನನ್ನ ಜನ್ಮದಲ್ಲಿ ಮಾಡಿರೋಂಥ ಪಾಪ ಕರ್ಮಗಳನ್ನೆಲ್ಲ ಕಳೆಯಪ್ಪ ಅಂತ ನೀವು ದೇವರ ಹತ್ರ ಸಂಕಲ್ಪ ಮಾಡಿಕೊಂಡು ದೇವರ ಮುಂದೆ ಬಂದು ನಾನು ಹೇಳಿದ ರೀತಿ ನೀವು ಮುಖನ ಕವರ್ ಮಾಡಿಕೊಂಡು ನೀವು ಅಟ್ಲೀಸ್ಟ್ 1 ಗಂಟೆ ಇರ್ಬೋದು ಅಥವಾ 2 ಗಂಟೆ ಇರ್ಬೋದು, ಇಲ್ಲ ಒಂದು 5 ಗಂಟೆ ಇರ್ಬೋದು, ದೇವಸ್ಥಾನದ ಒಳಗಡೆ ನೀವು ಅಥವಾ ಮುಂದೆ ನೀವು ಭಿಕ್ಷೆನ ಬೇಡಿ ಅದನ್ನು ಬಂದಂಥ ದುಡ್ಡನ್ನು ನೀವು 1 ರೂಪಾಯಿ ಕೂಡ ನೀವು ಬಳಸಬಾರ್ದು. ನೀವು ಬಳಸದಲೇ ಆ ದುಡ್ಡನ್ನು ನೀವು ದೇವರ ಉಂಡಿಗೆ ಹಾಕಿ ಬರಬೇಕಾಗುತ್ತೆ. ಅಥವಾ ನೀವು ಅಲ್ಲಿ ದೇವಸ್ಥಾನದಲ್ಲಿ ಸಂಪಾದನೆ ಮಾಡಿದಂಥ ಅಷ್ಟೂ ದುಡ್ಡನ್ನು ನೀವು ಏನು ಮಾಡಬೇಕು ಅಂದರೆ ಅಲ್ಲಿ ಇರೋಂಥ ಭಿಕ್ಷುಕರಿಗೆ, ಅಲ್ಲಿರೋಂಥ ಅಂಗವಿಕಲರಿಗೆ ಅಥವಾ ಅಲ್ಲಿರೋಂಥ ಕುರುಡರಿರ್ಬೋದು ಅಥವಾ ಅಂಗವಿಕಲರಿರ್ಬೋದು, ರೋಗಿಗಳಿರ್ಬೋದು, ಅಂಥವ್ರಿಗೆ ನೀವು ಶ್ರಮಪಟ್ಟು ನೀವು ಭಿಕ್ಷೆ ಬೇಡಿದಂಥ ದುಡ್ಡನ್ನು ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಜನ್ಮದಲ್ಲಿರೋಂಥ ಯಾವುದೇ ಕರ್ಮಗಳಿರ್ಬೋದು ಆ ಕರ್ಮಗಳು ಖಂಡಿತವಾಗ್ಲೂ ಸವಿಯುತ್ತೆ. ಯಾಕಂದರೆ ನಾವು ಅವಮಾನ ಅಂತ ಅಂದ್ಕೊಂಡ್ರೆ ಅದು ಅವಮಾನನೇ ಆಗಿರುತ್ತೆ. ಆದರೆ ಭಗವಂತನ ಮುಂದೆ ನಾವು ಭಿಕ್ಷೆ ಬೇಡಿದಾಗ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಬಂದು ಸಹಾಯನ ಮಾಡಿ ಹೋಗಿ ನಿನ್ನ ಕರ್ಮ ಕಳೀಲಿ ಅಂತ ಭಗವಂತನೇ ಬಂದು ನಿಮ್ಮ ಭಿಕ್ಷೆ ಬೇಡುವಾಗ ನಿಮ್ಮ ತಟ್ಟೆಗಿರ್ಬೋದು ಅಥವಾ ನಿಮ್ಮ ಕೈಗಿರ್ಬೋದು ದಾನವಾಗಿ ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಕೈಯ ಅಂಗೈಯಲ್ಲಿರೋಂಥ ರೇಖೆಗಳಿರ್ಬೋದು, ಹಣೆಯ ಮೇಲಿರೋಂಥ ಬ್ರಹ್ಮ ಬರೆದಿರೋಂಥ ಹಣೆ ಬರಹ ಇರ್ಬೋದು, ಅದು ಖಂಡಿತವಾಗ್ಲೂ ಬದಲಾಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಒಬ್ಬರು ಪುರೋಹಿತರು ನನಗೆ ತಿಳಿಸ್ಕೊಟ್ರು. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಇದನ್ನು ನೀವು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಇದು ನನ್ನ ಅಭಿಪ್ರಾಯ ಅಲ್ಲ, ನೀವು ಮಾಡಲೇಬೇಕು ಅಂತ ನನ್ನ ಅಭಿಪ್ರಾಯ, ನಾನು ತಿಳಿಸ್ತಿಲ್ಲ. ಖಂಡಿತವಾಗ್ಲೂ ಇದನ್ನು ನಿಜವಾಗ್ಲೂ ನೀವು ಮಾಡಿ ನೋಡಿ, ನಿಮಗೆ ಆಗುತ್ತೆ. ಎಂಥ ಅನುಭವ ಆಗುತ್ತೆ ಅಂದರೆ ಅದರಲ್ಲೂ ನೀವು ಗುರುವಾರದ ಸಮಯಗಳಲ್ಲಿ ನೀವು ಮಾಡೋದ್ರಿಂದ, ಮಂಗಳವಾರ ಸಮಯದಲ್ಲಿ ಮಾಡೋದ್ರಿಂದ, ಶುಕ್ರವಾರದ ಸಮಯಗಳಲ್ಲಿ ಮಾಡೋದ್ರಿಂದ, ಶನಿವಾರ ಸಮಯಗಳಲ್ಲಿ ಮಾಡೋದ್ರಿಂದ, ಕಾಲಾಷ್ಟಮಿಗಳಲ್ಲಿ ಮಾಡೋದ್ರಿಂದ, ಪಂಚಮಿಗಳಲ್ಲಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನಿಮ್ಮಲ್ಲಿರೋಂಥ ದಾರಿದ್ರ್ಯ ಅನ್ನೋದು ದೂರ ಆಗುತ್ತೆ. ರೋಗ ರುಜಿನಗಳಿದ್ದರೆ ಖಂಡಿತವಾಗ್ಲೂ ದೂರ ಆಗುತ್ತೆ. ಯಾಕಂದರೆ ನಿಮ್ಮ ದೇಹದಲ್ಲಿ ಏನಾದರೂ ಆ ಜನ್ಮ ಪರ್ಯಂತ ಕರ್ಮಗಳಿದ್ದರೆ ಅಥವಾ ಬಡವನಾಗೇ ಇರಬೇಕು ಅನ್ನೋ ಕರ್ಮಗಳಿದ್ದರೆ ನೀವು ಭಿಕ್ಷೆ ಬೇಡಿದಂಥ ಹಣನ ನೀವು ದಾನವಾಗಿ ಕಟ್ಟಾಗ ಅದರಲ್ಲಿರೋಂಥ ಕರ್ಮಗಳು, ನೀವು ಬೇಡಿದಂಥ ಕರ್ಮ ಅಲ್ಲಿ ಟ್ರಾನ್ಸ್ಫರ್ ಆಗಿ ಅದು ನಾಶ ಆಗುತ್ತೆ ಅಥವಾ ಅದು ಹೋಗಿ ನಿಮಗೆ ಶುಭ ಕಾಲ ಅನ್ನೋದು ಬರೋದಕ್ಕೆ ಇದು ಸಹಾಯ ಮಾಡುತ್ತೆ. ಈ ರೀತಿ ಕೂಡ ನೀವು ಮಾಡ್ಬೋದು. ಆಮೇಲೆ ನೀವು ಏನು ಮಾಡಬೇಕು, ಸರಿ ನಿಮಗೆ ಅದು ಮಾಡೋಕ್ಕಾಗಲ್ಲ ಅಂತಂದರೆ ಅಕಸ್ಮಾತು ನಿಮ್ಮ ದೇವಸ್ಥಾನದ ಸುತ್ತಮುತ್ತ ಇರುವಂಥ ಯಾರೇ ಚಪ್ಪಲಿಗಳನ್ನ ಬಿಟ್ಟಿರಲಿ, ಅದರಲ್ಲೂ ಆರೋಗ್ಯ ಸಮಸ್ಯೆ ಕಾಡ್ತಿದೆ, ನಮಗೆ ಮದುವೆನೇ ಆಗ್ತಾ ಇಲ್ಲ, ನಮಗೆ ಒಳ್ಳೆ ಜಾಬ್ ಸಿಗ್ತಾ ಇಲ್ಲ, ಅಥವಾ ನಮ್ಮ ಜೀವನದಲ್ಲಿ ನಾವು ಪ್ರಗತಿ ಹೊಂದುತ್ತಾ ಇಲ್ಲ ಅಂತ ನಿರಾಶೆ, ಸೋಲನ್ನೇ ಪ್ರತಿ ಜೀವನದಲ್ಲೂ ಸೋಲನ್ನು ಅನುಭವಿಸ್ತಾ ಇರೋರು ಯಾವುದಾದ್ರೂ ದೇವಸ್ಥಾನದ ಮುಂದೆ ಭಕ್ತಾದಿಗಳು ಬಿಟ್ಟಿರೋಂಥ ಚಪ್ಪಲಿನ ನೀವು ಎತ್ತಿ ಜೋಡಿಸ್ಬೇಕಾಗುತ್ತೆ. ಅಥವಾ ಅವರು ಬಿಟ್ಟಂಥ ಚಪ್ಪಲಿನ ನೀವು ಸ್ಟ್ಯಾಂಡ್ಗಳಿಗೆ ಜೋಡಿಸಿ ಅವ್ರ ಹತ್ರ ನೀವು ಭಿಕ್ಷೆ ಅಂದರೆ ಅವರು ಕೊಡೋವಂಥ ದುಡ್ಡನ್ನು ನೀವು ಈಸ್ಕೊಂಡು ಅಲ್ಲಿ ಚಪ್ಪಲಿ ಮಾರೋರ ಹತ್ರ ನೀವು ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಜನ್ಮದಲ್ಲಿ ಶನಿ ಕಾಟ ಇರ್ಬೋದು, ಸಾಡೆ ಸಾತಿ ಕಾಟ ಇರ್ಬೋದು, ಗುರು ದೋಷಗಳಿರ್ಬೋದು, ಕುಜ ದೋಷಗಳಿರ್ಬೋದು, ಅಂಗಾರಕ ದೋಷಗಳಿರ್ಬೋದು, ಈ ಥರ ದೋಷಗಳೆಲ್ಲ ಖಂಡಿತವಾಗ್ಲೂ ಹೋಗುತ್ತೆ. ನವಗ್ರಹ ದೋಷಗಳಿದ್ದರೆ ಅದರಲ್ಲೂ ನೀವು ಶನಿ ಮಹಾತ್ಮನ ದೇವಸ್ಥಾನಗಳಲ್ಲಿ ಇದನ್ನು ಮಾಡಿದ್ರೆ, ರಾಯರ ಮಠಗಳಲ್ಲಿ ನೀವು ಮಾಡಿದ್ದೆ ಆದರೆ ಗುರುವಿನ ಅನುಗ್ರಹ ಬೇಗ ಅನುಕೂಲ ಆಗುತ್ತೆ. ಅದರಲ್ಲೂ ಆರೋಗ್ಯ ಸಮಸ್ಯೆ ಇರೋರ್ಗಂತೂ ಇದು ಪರಿಣಾಮಕಾರಿ ಕೆಲಸನ ನಿಮಗೆ ಮಾಡುತ್ತೆ. ಅಂದರೆ ಅಕಸ್ಮಾತ್ ನೀವು ಚಪ್ಪಲಿ ಹತ್ರ ದುಡ್ಡನ್ನು ಬೇಡಕ್ಕಾಗಲಿಲ್ಲ ಅಂದರೂ ಯಾರಾದರೂ ಒಂದು 10 ಜನದ ಚಪ್ಪಲಿನ ನೀವು ಎತ್ತಿ ಸ್ಟ್ಯಾಂಡ್ಗೆ ಇಟ್ಟು ಬರೋದ್ರಿಂದ ಅಥವಾ ಅವರು ಎಲ್ಲೋ ಬಿಟ್ಟಿರೋಂಥ ಚಪ್ಪಲಿಗಳನ್ನ ಸರಿಯಾದ ರೀತಿ ನೀವು ಜೋಡಿಸಿ ಇಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ ಅಂತ ನಾನು ತಿಳಿಸ್ತೀನಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ನೀವು ಶನಿ ಕಾಟಗಳನ್ನ ಅಥವಾ ನಿಮ್ಮ ಮನೇಲಿ
ನಿಮಗೆ ಆರೋಗ್ಯ ಸಮಸ್ಯೆ ಜೊತೆಗೆ ನಿಮಗೆ ಹಣಕಾಸು ಕೂಡ ಎಲ್ಲ ಒದಗಬೇಕು. ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಪಡಿಬೇಕು ಅಂತಂದರೆ ನೀವು ದಾನನ ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಚಪ್ಪಲಿನ ದಾನವಾಗಿ ಕೊಡಬೇಕಾಗುತ್ತೆ. ಅದರಲ್ಲೂ ನೀವು ಕಪ್ಪು ಚಪ್ಪಲಿಗಳನ್ನ ನೀವು ಸ್ವತಃ ಹಾಕ್ಕೊಂಡಿದ್ದಂಥ ಚಪ್ಪಲಿಗಳನ್ನ ಇವಾಗ ಹಾಕೊಂಡಿರೋಂಥ ಚಪ್ಪಲಿ ಅಂದರೆ ಇವಾಗ ಹೊಸದಾಗಿ ತಂದಿರೋಂಥ ಒಂದು ಚಪ್ಪಲಿ ಇರುತ್ತೆ ಅಂದ್ಕೊಳ್ಳಿ. ಅದನ್ನು ನೀವು ಒಂದೆರಡು ದಿನ ಉಪಯೋಗಿಸ್ಬಿಟ್ಟು ಅದನ್ನು ನೀವು ನಿಮಗೆ ಯಾರಾದರೂ ಗೊತ್ತಿರೋ ಅಂಥವ್ರಿಗೆ ನೀವು ದಾನವಾಗಿ ಕೊಡೋದ್ರಿಂದ ನಿಮ್ಮ ಕರ್ಮಗಳೆಲ್ಲ ಸವಿಯುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನೋಡಿ, ಇದನ್ನು ನೀವು ನಿಮಗೆ ಯಾವುದು ಅನುಕೂಲ ಆಗುತ್ತೋ ಇದನ್ನು ನೀವು ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.